ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವ. ಮೇ 4 ಇನ್ನೇನು ಬಂದೇ ಬಿಡ್ತು ಅನ್ನೋಷ್ಟರಲ್ಲ ವೆಸ್ಟ್ ಬಂಗಾಳದ ಕುರಿತಾಗಿ ಭಾಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ನಿಜವಾಗಿ ಈ ಸಲ ಈ 200 ತಾಳ್ತಾಳ ನಮ್ಮ ವಿಶೇಷವಾಗಿ ಮಮತಾ ಬ್ಯಾನರ್ಜಿಯವರು ಅನ್ನುವಂಥ ಪ್ರಶ್ನೆ ಎಲ್ಲ ಕಡೆ ಕೇಳ್ತಾ ಇದೆ. ಒಂದು ವೇಳೆ ದಾಟಲಿಲ್ಲ, 200 ಗಡಿ ದಾಟಲಿಲ್ಲ ಅಂದರೆ ಏನಾಗಬಹುದು? 160 70 ಆಗಿ ಗೆದ್ದರು ಏನಾಗ್ಬೋದು? ನಮ್ಮ ಗೋಧಿ ಮಿಡಿ ಅಂತ ಈಗಾಗಲೇ ಅವಳು ಸೋತಿದ್ದಾಳೆ, 120 25 ಬಂದರೆ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಇರಲಿ, ಸಪೋಸ್ 160ರಿಂದ 70 ಬಂದು ಅಥವಾ 80 ಬಂದರೆ ಏನಾಗ್ಬೋದು ಅನ್ನೋ ಚರ್ಚೆ ಜೋರು ಹಿಡಿದ್ಬಿಟ್ಟದ. ಅಲ್ಲಿ ವೆಸ್ಟ್ ಬೆಂಗಾಲದ ಲೋಕಲ್, ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಂತೂ ಈ ವಿಷಯ ಜಬರ್ದಸ್ತ್ ಚರ್ಚೆ ಆಗ್ತಾ, ಒಂದು ವೇಳೆ 160 70 ಅಥವಾ 150 ಅಲ್ಲೇ ಮೆಜಾರಿಟಿ 148 ಅದ. 148ಕ್ಕೆ ಮೇಲೆ ಒಂದು 5 ಹೆಚ್ಚುಗಳು ಬಂದು ಗೌರ್ಮೆಂಟ್ ಮಾಡಿದ್ರೆ ನಮ್ಮ ಮಮತಾ ಬ್ಯಾನರ್ಜಿಯವ್ರ ಸರ್ಕಾರ ಉಳಿತೈತ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಮಮತಾ ಬ್ಯಾನರ್ಜಿಯವರು ತಾವು ಒಬ್ಬರೇ ವೆಸ್ಟ್ ಬೆಂಗಾಲದಲ್ಲಿ ತೊಗೊಂಡು ಹೋರಾಟ ಮಾಡಿ ಹಿಂದೂ ಗೆದ್ದಿದ್ದಾರೆ 15 ವರ್ಷಗಳಿಂದ. ಅದು ಈ ಸಲ ಗೆಲ್ತಾರಾ ಅನ್ನುವಂಥ ಪ್ರಶ್ನೆಗೆ ಉತ್ತರಲ್ಲಿ ಲೋಕಲ್ ಎಲ್ಲ ಜನ ಹೇಳ್ತಾ ಇದ್ದಾರೆ, ಇಲ್ಲ ಗೆಲ್ತಾರ, ಮಾಡ್ತಾರ, 180 ಆಗ್ತದೆ, 90 ಆಗ್ತದೆ. ಯಾರು ನಮಗೆ ಯಾವ ರೀತಿ ಬೇಕೋ ಆ ರೀತಿ ವಿಶ್ಲೇಷಣೆ ಮಾಡ್ತಾಯಿದ್ದಾರೆ. ಅದು ಆಗದೆ ಹೋದ್ರೆ ಅದಕ್ಕೆ ಬಿ ಪ್ಲ್ಯಾನ್ ಶಾ ಮತ್ತು ಮೋದಿಯವ್ರು ಮಾಡ್ಯಾರ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಆಪರೇಷನ್ ಕಮಲ ಮಾಡೋದ್ರಲ್ಲಿ ಅವ್ರು ಎತ್ತಿದ ಕೈಯ ಅಂತ ಅನ್ನುವಂಥದ್ದು ಈಗಾಗಲೇ 5-6 ರಾಜ್ಯಗಳಲ್ಲಿ ಮಾಡಿದ್ದಾರೆ. ಮಹಾರಾಷ್ಟ್ರದ ಹಿಂದೆ ಆಗಿರ್ಬೋದು, ಉದ್ಧವ್ ಠಾಕ್ರೆ ಅವರ ಟೀಮ್ ಒಡಿವೆಯಲ್ಲೇ, ಶರದ್ ಪವಾರ್ ಅವ್ರದ್ದು ಕರ್ನಾಟಕದಲ್ಲೇ, ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಆಪರೇಷನ್ ಕಮಲ ಮಾಡಿ ಅಧಿಕಾರ ಹಿಡ್ಕೊಂಡಂಥ ಇತಿಹಾಸದ ಅವ್ರಿಗೆ. ಇಲ್ಲೂ ಮಾಡಬಹುದು ಅದನ್ನು. ಯಾಕಂದರೆ ವೆಸ್ಟ್ ಬೆಂಗಾಲ್ ಈಗ ಮೋದಿ ಮತ್ತು ಶಾ ಅವರಿಗೆ ಡೂ ಆರ್ ಡೈ, ಅದನ್ನು ಗೆಲ್ಲಲೇಬೇಕು. ಈಗಿಲ್ಲ, ಇನ್ನೊಂದು 4-5 ತಿಂಗಳಲ್ಲಿ ಗೆಲ್ಲಲೇಬೇಕು. ಯಾಕೆಂತಂದ್ರೆ ಈಗ ಇರೋದು ಅದೊಂದು ಅವ್ರಿಗೆ ಮಗ್ಗಲ ಮುಳ್ಳು. ಸಪೋಸ್ ಅಲ್ಲೇನಾದರೂ ಮಮತಾ ಬ್ಯಾನರ್ಜಿ ಗೆದ್ದರೆ ನಮ್ಮ ಉಲ್ಟಿ ಅಂದ್ರೆ ಹಿಂಬಡ್ತಿ ಸ್ಟಾರ್ಟ್ ಆಗ್ತದೆ ಅನ್ನುವಂಥದ್ದು ಅವರ ಮನದಲ್ಲಿದ್ದಂಥದ್ದು. ಯಾಕಂದ್ರೆ ಗೆಲ್ಲಬೇಕು, ಅಟ್ ಎನಿ ಕಾಸ್ಟ್ ಶುಡ್ ಬಿ ವಿನ್ ಅನ್ನುವಂಥ ಸ್ಥಿತಿ ಬಂದಿದ್ದಾರೆ. ಡೂ ಆರ್ ಡೈ ಮತ್ತು ಇದು ಈವನ್ ವಿರೋಧ ಪಕ್ಷಗಳು ಸಹಿತ ಅನ್ವಯ ಆಗುವಂಥ ಮಾತು. ಇವತ್ತು ಮಮತಾ ಬ್ಯಾನರ್ಜಿಯವರು ಅಲ್ಲಿ ಸೋತ್ರ ಈ ದೇಶದಿಂದ ಈ ವಿರೋಧ ಪಕ್ಷಗಳೆಲ್ಲ ಗಾಯಬ ಆಗ್ತಾವ ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಮೂಡ್ತಾಯಿದೆ. ಯಾಕಂದರೆ 2024 ಲೋಕಸಭಾ ಚುನಾವಣೆ ನಂತರದಲ್ಲಿ ಏನೇನು ಆಗ್ತಾಯಿದೆ ನೋಡ್ತಾ ಇದ್ದೀವಿ. ಪ್ರತಿಯೊಂದು ರಾಜ್ಯವನ್ನು ಇವತ್ತು ನಮ್ಮ ಮೋದಿ ಶಾ ಜೋಡಿ ಗೆಲ್ತಾ ಇದೆ. ಅದಕ್ಕೆ ಬೇಕಾದ ಆರೋಪ ಮಾಡ್ತಾ ಇರ್ಬೋದು. ಅದಕ್ಕೆ SIR ಕಾರಣ, ಅದಕ್ಕೆ ED ಕಾರಣ, ಅದಕ್ಕೆ CBI ಕಾರಣ, ಅದಕ್ಕೆ IT ಕಾರಣ, ಅದಕ್ಕೆ EVM ಕಾರಣ, ಅನೇಕ ಕಾರಣಗಳು ಸ್ವತಃ ಹೇಳ್ತಾ ಇರ್ತಾರೆ ಕಾರಣಗಳನ್ನ. ಆದರೆ ಆಳ್ತಾ ಇದ್ದಾರಲ್ರಿ ಅವರು. ಆಳ್ತಾ ಇರೋದ್ರಿಂದ ಜಿಸ್ಕಾ ಲಾಟಿ ಉಸ್ಕಾ ಬೈಸ್. ಹೀಗಾಗಿ ಇಲ್ಲಿ ಏನಾಗ್ಬೋದು ಅದು ಇವತ್ತು ದೊಡ್ಡ ಚರ್ಚೆ ನಡೀತಾ ಇದೆ. ಇಲ್ಲೂ ಸಹಿತ ಈಗಾಗಲೇ ನಮ್ಮ ಶಾರವರ ಗೃಹ ಖಾತೆ ಇದ್ದಿದ್ದು ಈಗೇನು ಆಯ್ಕೆ ಆಗ್ತಾ ಇದ್ದಾರೆ ವೆಸ್ಟ್ ಬೆಂಗಾಲದ ಹೆಚ್ಚು ಭಾಳಷ್ಟು MLA ಇವತ್ತಂತೆ ನೋಡ್ರಿ, 2 ನಂಬರ್ ಮಾಡಲಾರ್ದ, 2 ನಂಬರ್ ದುಡ್ಡು ಕೊಡಿಸಲಾರ್ದ, ಮಾಫಿಯಾ ಮಾಡಲಾರ್ದ ನೀವು ರಾಜಕೀಯದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಾಮಾಣಿಕವಾಗಿ ನಾವು ಗಾಂಧಿ ಇದ್ದೀವಿ, ಮಹಾತ್ಮ ಇದ್ದೀವಿ, ಮತ್ತೇನಿದ್ದೀವಿ ಅಂತ ಹೇಳಿದ್ರೆ ನಿಮ್ಮ ಮತ ಯಾರೂ ಹಾಕೋದಿಲ್ಲ. ನೀವು ಸಾರಾಯಿ ಹಂಚಿದ್ರೆ, ನೀವು ಮತ್ತೇನು ಹಂಚಿದ್ರೆ, 500 ಮತ್ತೇನು ಹಂಚಿದ್ರೆ, 1000 ಹಂಚಿದ್ರೆ, ಎದುರಾಳಿ ಎಷ್ಟು ಅನ್ಸೋ ಅದಕ್ಕೆ ಹೆಚ್ಚು ಹಂಚಿದ್ರೆ ನೀವು ಗೆಲ್ಲೋದು ಸಾಧ್ಯ ಇಲ್ಲ. ಈ ಪರಿಸ್ಥಿತಿ ದೇಶ ಆಗಿದ್ದಾಗ ಸಹಜವಾಗಿ ಯಾವ ರಾಜಕಾರಣಿನೂ ಭ್ರಷ್ಟಾಚಾರ ಮಾಡಲಾರದ ಇಷ್ಟು ಹಣ ಗಳಿಸೋಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಈ ಒಂದು ಎಲ್ಲ ಅಂತರದ ವೀಕ್ನೆಸ್ ಗೊತ್ತಿರುವಂಥ ಮೋದಿ ಶಾರ್ ಅವರಿಗೆ ಈಗ ಅಧಿಕಾರದಲ್ಲಿದ್ದಾರೆ. ಅವ್ರು ಏನಿದ್ರು
ಅವ್ರ ಮೇಲೆ ಇಡಿ ಅಟ್ಯಾಕ್ ಆಗೋದಿಲ್ಲ, CBI ಅಟ್ಯಾಕ್ ಆಗೋದಿಲ್ಲ, IT ಅಟ್ಯಾಕ್ ಆಗೋದಿಲ್ಲ, ಅನ್ನೋದು ಸೇಫ್. ಈಗ ನೋಡಿರಿ, ಇಡೀ ದೇಶ ತುಂಬ BJP ಎಷ್ಟು ಜನ ಶಾಸಕರು, ಎಷ್ಟು ಜನ MP ಗಳ ಮೇಲೆ ಕೇಸ್ಗಳಾಗಿದ್ದಾವೆ. ಇಡಿಯಿಂದ, CBIದಿಂದ, IT ಹುಡುಗರು ಎಷ್ಟು ಸಿಗ್ತಾರೆ ನೋಡ್ಬೇಕು. ಬೆಳ್ಳಿನ ಕೆಲಸ ಸಿಗೋದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದ್ರ ವಿರೋಧಿಗಳು ಮಾತ್ರ ಎಲ್ಲ ಸಿಗ್ತಾ ಇದ್ದಾರೆ. ಎಲ್ಲರ ಮೇಲೂ ವಿರೋಧಿ ಪಕ್ಷಗಳ ಮೇಲೆ ಎಲ್ಲರ ಮೇಲೂ ಅಟ್ಯಾಕ್ ಆದ. ಇಡಿ IT ಅದೇ ಇವತ್ತು ನಡೆದ ವೆಸ್ಟ್ ಬೆಂಗಾಲ್ದಲ್ಲಿ. ಅಲ್ಲಿ B ಪ್ಲ್ಯಾನ್ ಏನಪ್ಪ ಅಂತಂದರೆ, ಇವತ್ತು ಗೆಲ್ಲುವ ಸಾಧ್ಯತೆ ಶಾಸಕರಿದೆಲ್ಲ, ಅವ್ರ ಇತಿಹಾಸ, ಅವ್ರು ಎಷ್ಟು ಅಂಗಡಿ ಇದಾವ, ಏನೇನು ಮಾಡ್ತಾರೆ, ಟ್ಯಾಕ್ಸ್ ಎಷ್ಟು ತಪ್ಪಿಸಿದಾರೆ, ಮತ್ತೇನು ಅವರೆಲ್ಲ ಫೈಲ್ಗಳನ್ನು ತರಿಸ್ತಾ ಇದ್ದಾರೆ, ಸುದ್ದಿಗಳಿದ್ದಾವೆ. ಅಲ್ಲಿಯ ನಮ್ಮ ವಿಶೇಷವಾಗಿ ಅಲ್ಲಿ ಪತ್ರಕರ್ತರು, ಪ್ರಸನ್ನ ಆಚಾರ್ಯ ಅನ್ನುವಂಥವ್ರು, ಅಭಿಷೇಕ್ ಕುಮಾರ್ ಅನ್ನುವಂಥವ್ರು, ಅನೇಕ ಪತ್ರಕರ್ತರು ಲೋಕಲ್ ಇದ್ದಂಥವ್ರು, ವಿಶೇಷವಾಗಿ ಅದನ್ನು ಅಭ್ಯಾಸ ಮಾಡಿದಂಥವ್ರು ಇವತ್ತನ್ನು ರಿಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಮಮತಾ ಬ್ಯಾನರ್ಜಿಯ ಬೆಂಬಲಿಗ ಶಾಸಕರು ಯಾರು ಆರಿಸಿ ಬರ್ತಾ ಇದ್ದಾರೆ, ಅವ್ರದ್ದೆಲ್ಲನೂ IT ED ದಾಳಿ ಮಾಡೋಕ್ಕೆ ರೆಡಿ ಹೋಗ್ತಾರೆ, ಫೈಲ್ ಇಟ್ಕೊಂಡು. ಅಂದ್ರೆ ಬೆದರಿಸಾದ್ರೆ ತಮ್ಮ ಪಕ್ಷವನ್ನು ಅಧಿಕಾರ ತರಬೇಕು ಅನ್ನೋದು ಈಗ ಅಂಥದ್ದು ಆಗ್ಯದ. ನಿರ್ಮಾ ಸಾಬನ ಆಗಿ ತೊಳೆದಂಗೆ ಆಗ್ತದೆ BJPಯಲ್ಲಿ ಬಂದರು ಅನ್ನುವಂಥದ್ದು. ಅಜಿತ್ ಪವಾರ್ ನಾವು ನೋಡಿದ್ದೀವಿ, ಅವ್ರ ಜೊತೆಗೆ ಇನ್ನೂ ಅನೇಕರು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ನೋಡಿದ್ದೀವಿ, ಜಿಗ್ಜಿಗ್ ಹೋದಂಥವ್ರನ್ನ. ಇವೆಲ್ಲನೂ ಕರ್ನಾಟಕ ಆಯಿತು, ಮಹಾರಾಷ್ಟ್ರ ಆಯಿತು, ಮತ್ತು ಬೇರೆ ಕಡೆ ಆಯಿತು, ಹರಿಯಾಣ ಆಯಿತು, ಪಕ್ಷಾಂತರಗಳು ಎಷ್ಟು ದಿನ ಇಲ್ಲಲ್ಲ. ಅವರೆಲ್ಲರೂ ಈ ED ಮತ್ತು CBI ಬೆದರಿಕೆಗೆ, IT ಬೆದರಿಕೆಯನ್ನು ಆ ಕಡೆ ಬಂದಿದ್ದಾರೆ. ಹೀಗಾಗಿ ಅಂಥವ್ರನ್ನ ಕೂಡಿಸ್ಕೊಂಡ ಸಪೋಸ್ ಏನಾದರೂ 125-30 ತನಕ ಬಂದ್ರೆ ಅವರನ್ನು ಈ ಬೆದರಿಕೆ ಹಾಕಿ ಅವ್ರು ತಮ್ಮ ಪಕ್ಷಕ್ಕೆ ತೊಗೊಂಡು ಗೌರ್ಮೆಂಟ್ ಮಾಡೋ ವಿಚಾರ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. BJP ಅವರು ಈಗ ಶತಾಯಗತ ಈ ಒಟ್ಟು ವೆಸ್ಟ್ ಬೆಂಗಾಲ್ದಲ್ಲಿ ಮೇಡಮನ್ನು ಅಂದರೆ ಮಮತಾ ಬ್ಯಾನರ್ಜಿ ಅವ್ರನ್ನ ಮನೆಗೆ ಕಳಿಸೋದನ್ನ ಈ ಸಲ ಅಂದಾಗ ಮಾತ್ರ ಇಡೀ ರಾಷ್ಟ್ರ ನಮ್ಮ ಕೈ ಉಳಿತಿತ್ತು ಅನ್ನುವಂಥ ವಿಚಾರಕ್ಕೆ ಬಂದರೆ ಮತ್ತು ಅಸಲು ಮ್ಯಾಕ್ಸಿಮಮ್ ಸತ್ಯನೂ ಅದ. ಮಮತಾ ಅವರು ತಪ್ಪು ಮಾಡಿದರು, ಮತ್ತೇನು ಮಾಡಿದರು, ಕಾಂಗ್ರೆಸ್ಸನ್ನು ಇನ್ನುಳಿದ ಅಲ್ಲಿ ಮಿತ್ರ ಪಕ್ಷವನ್ನು ತೆಗೆದುಕೊಂಡು ಇಲೆಕ್ಷನ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇವತ್ತು ಅವರು ಏಕಾಂಗಿ ಆಗಿದ್ದಾರೆ. ಹಂಗಂತ ತಿಳ್ಕೊಂಡು ಇವತ್ತು ವಿರೋಧ ಪಕ್ಷಗಳು ಕೂಡುವುದಿಲ್ಲ ಅಂತ ಹೇಳಿಕೊಟ್ಟಿಲ್ಲ. 170-80 ಮೇಲೆ ದಾಟಿತಪ್ಪ ಅಂತಂದ್ರೆ ಮೋಸ್ಟ್ಲಿ ಸರ್ವೈವ್ ಆಗ್ಬೋದು. ಮಿನಿಮಮ್ 200 ಅಂತ ಹೇಳ್ತಾ ಇದ್ದಾರೆ ತಜ್ಞರು. ಅದರೊಳಗೆ ಬಂದರೆ ಮುಂದಿನ 4-6 ತಿಂಗಳಲ್ಲಿ ಮೇ 4 ನಂತರದಲ್ಲೇ ಜೂನ್ 4 ಜುಲೈ 4 ಇರ್ಬೋದು, ಆಗಸ್ಟ್, ಸೆಪ್ಟೆಂಬರ್, ಡಿಸೆಂಬರ್, ನವಂಬರ್ 4 ಎಲ್ಲೋ ಎಂದೋ ಒಂದು ಇವರು ಸರ್ಕಾರವನ್ನು ಕೆಡುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತೇಳಿ ಅಲ್ಲಿಯೇ ಪೊಲಿಟಿಕಲ್ ಅನಾಲಿಸಿಸ್ ಮಾಡುವಂಥ ಹಿರಿಯರು ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ಈ ವೆಸ್ಟ್ ಬೆಂಗಾಲದ ಏನು ಚುನಾವಣೆ ಅದ, ಈ ದೇಶದ ಒಂದು ಹಣೆ ಬರ ಬರೆಯುವಂಥದ್ದು. ಆಲ್ರೆಡಿ ಚುನಾವಣೆ ಮಾಡಿ ಮುಗಿಸಿ ಮೋದಿ ಮತ್ತು ಶಾರ್ ಅವರು ಈಗ ಉತ್ತರ ಪ್ರದೇಶಕ್ಕೆ ಎಂಟ್ರಿ ಹೊಡ್ತಾರೆ. ಅವರು ಉದ್ಯೋಗಗಳಿಗೆ ಚುನಾವಣೆ ಮಾಡುವಂಥದ್ದು. ಈ ದೇಶದಲ್ಲೇ ಬೆಲೆ ಏರಿಕೆ ಬಗ್ಗೆ, ಬಡತನ ಬಗ್ಗೆ, ಜೊತೆಗೆ ನಿರುದ್ಯೋಗಗಳ ಬಗ್ಗೆ, ಅವ್ರ ಪರಿಹಾರ ಬಗ್ಗೆ ಏನೂ ಕೇಳಬೇಡಿ. ಚುನಾವಣೆ ಇದು ಗೆದ್ದರು ಮುಂದಿನ ಚುನಾವಣೆ ಮತ್ತು ಘೋಷಣೆ ಮಾಡೋದು, ಗ್ಯಾರಂಟಿಗಳು ಘೋಷಣೆ ಮಾಡೋದು, ಮತ್ತೇನು ಘೋಷಣೆ ಮಾಡೋದು, ಗೆಲ್ಲೋದು ಮತ್ತು ಮುಂದೆ ಹೋಗೋದು. ಇದು ಈ ದೇಶದ ರಾಜಕೀಯ ಚಿತ್ರ ಇವತ್ತು ನಮ್ಮ ಕಣ್ಣು ಮುಂದದ. ಇಂಥ ಪ್ರಸಂಗದಲ್ಲೇ ಇಲ್ಲೇ ಈ ಅದರಲ್ಲೂ ವೆಸ್ಟ್ ಬೆಂಗಾಲ್ದಲ್ಲೇ ದೀದಿಯನ್ನು ಸೋಲಿಸ್ಕೋಬೇಕು ಅನ್ನೋದು ಅವರಿಬ್ಬರ ಪಣ ಮತ್ತು ಗೆಲ್ಲುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥದ್ದು ಗೋಧಿ ಮೀಡಿಯಾದ ಅಂಬೋನ. ಹೀಗಾಗಿ 160-70 ಗೆದ್ದರೂ ಸಹಿತ ಮಮತಾ ಬ್ಯಾನರ್ಜಿ ಅವರ ಆಡಳಿತ ಸೇಫ್ ಅಲ್ಲ ಅನ್ನುವಂಥ ಮಾತುಗಳು ಬರ್ತದೆ. ನೋಡಿ ಏನಾಗ್ತದೆ, ಸೇಫ್ ಅಲ್ಲೋ ಅನ್ನುವಂಥದ್ದು ಬಟ್ ಈ ಚರ್ಚೆ ಮತ್ತು ಜೋರು ಹಿಡಿತದೆ. ಹಿಂಗಾಗ್ಬೋದಾ? 160-70 ಗೆದ್ದರೂ ಮೇಡಮ್ ಅವರು ಅಂದ್ರೆ ಮಮತಾ ಬ್ಯಾನರ್ಜಿಯವರು ಮನೆಗೆ ಹೋಗೋದು ಪ್ರಸಂಗ ಬರ್ತದನ. ಮತ್ತು ಅಭಿಷೇಕ್ ಬ್ಯಾನರ್ಜಿ ಮೇಲೂ ಸಾಕಷ್ಟು ಕೇಸ್ಗಳಿದ್ದಾವೆ, ಅದನ್ನು ಅವ್ರ ಮೇಲೆ ಹಾಕುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅನ್ನೋದು ವಿಚಾರ ನೀವು ಮಾಡಿ ನಾವು ಮಾಡೋಣ, ನೋಡೋಣ ಮೇನ್ ಹಾಕಕ್ಕೆ ಏನೇನು ಆಗ್ತದೆ ಅಂತೇಳಿ. ಇದು ಇಲ್ಲಿವರೆಗಿನ ಡೆವಲಪ್ಮೆಂಟು. ಮೋದಿ ಶಾರ್ ಅವರಂತೆ ಮೋದಿ ಶಾರ್ ಅವ್ರ ಕಣ್ಣಲ್ಲೇ ಈಗ ಕೇವಲ ಒಂದು ಹೇಗಪ್ಪ ಇಳಿಸೋದು ಮಮತಾ ಬ್ಯಾನರ್ಜಿ ಅವರನ್ನು ಒಂದು ವೇಳೆ 160-70 ಮಾಡಿದ್ರು ಅನ್ನೋದು ಕಡೆ ಅದ ವಿನಃ ಮತ್ತು 110-20 ಮುಗಿದೋದು ಏನು ಕೆಲಸ ಬಗ್ಗೆ ಹೇರದಂಗೆ ಅನ್ನೋದು ಅವ್ರ ಚಿಂತನೆ. ಏನೋ ಆಗಲಿ ಮಮತಾ ಬ್ಯಾನರ್ಜಿ ಅವರು ಮಾತ್ರ ಈಗ ಎಚ್ಚೆತ್ತುಕೊಂಡ ತಮ್ಮ ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡಿದ್ರು ಅನ್ನೋದು ಕೇಳಿ ಬರ್ತಾಯಿದೆ. ನೋಡಿ ಏನಾಗ್ತದೆ, ಮಮತಾ ಅವ್ರು ಗೆಲ್ತಾರೋ ಮೋದಿ ಶಾ ಅವ್ರು ಗೆಲ್ತಾರೋ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ.
ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.